पार्थाय प्रतिबोधितां भगवता नारायणेन स्वयं. ನಮಸ್ಕಾರ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಪುನಃ ಸ್ವಾಗತ. ಭಗವದ್ಗೀತೆ ಸಾಂಖ್ಯಯೋಗ. ಭಗವಾನ್ ಕೃಷ್ಣ ಹೇಳ್ತಾನೆ, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಯೋಗಃ ಕರ್ಮಸು ಕೌಶಲಂ. ಅರ್ಜುನ ವಿವೇಕಪೂರ್ಣವಾಗಿ ತನ್ನ ಕರ್ತವ್ಯವನ್ನು ಸರಿಯಾದ ರೀತಿ ಅನುಷ್ಠಾನ ಮಾಡುವನು ಮತ್ತು ಮಾಡುವ ಕೆಲಸಗಳಲ್ಲಿ ಕರ್ಮಗಳಲ್ಲಿ ತನ್ನನ್ನು ತಾನು ಅಂಟುಕೊಳ್ಳದೆ, ಅಂದರೆ ಫಲಾಪೇಕ್ಷದಿಂದ ಆ ಕೆಲಸ ಮಾಡದೆ, ಅದರ ಪ್ರತಿಫಲಕ್ಕೆ ಅಂಟುಕೊಳ್ಳದೆ ತನ್ನ ಕರ್ತವ್ಯವನ್ನು ಸರಿಯಾದ ರೀತಿ ಮಾಡುವವನು ಮತ್ತು ಅವನ ಆ ಕರ್ತವ್ಯದ ನೈಪುಣ್ಯ, ಅದನ್ನು ಕೌಶಲಂ, ಯೋಗ ಕರ್ಮಸು ಕೌಶಲಂ ಅಂತಾರೆ. ಅಂದರೆ ಪ್ರತಿಯೊಂದು ಕರ್ತವ್ಯದಲ್ಲಿ ಅವರವರ ಜವಾಬ್ದಾರಿಗಳು, ಅವರು ಮಾಡುವ ವಿಧಾನ, ಮಾಡುವ ಧ್ಯೇಯ, ಗುರಿ, ಪದ್ಧತಿ ಎಲ್ಲವೂ ಸಹ ಜೊತೆಯಾಗಿರುತ್ತೆ. ಇಲ್ಲಿ ಒಬ್ಬ ವಿದ್ಯಾರ್ಥಿ, ಒಬ್ಬ ಉದ್ಯೋಗಸ್ಥ, ಒಬ್ಬ ಮನೆಯಲ್ಲಿ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು, ಸಮಾಜದಲ್ಲಿ ಮಾಡುವ ಕೆಲಸ ಕಾರ್ಯಗಳು ಯಾವುದೇ ಆದರೂ ಸಹ ಅವರವರ ಸ್ಥಾನದಲ್ಲಿ ಅವರು ಮಾಡುವ ಕೆಲಸ ಕಾರ್ಯಗಳ ಮೇಲೆ ಅವರ ಮಾಡುವ ವಿಧಾನದಲ್ಲಿರುವ ನೈಪುಣ್ಯ, ಆ ಸ್ಕಿಲ್, ಅದು ಬಹಳ ವಿಶೇಷ. ಇಲ್ಲಿ ಸಾಮಾನ್ಯವಾಗಿ ಯೋಗ ಅಂದರೆ ಅರ್ಥ ಏನು, ಕೆಲವು ಆಸನಗಳು ಮಾಡಿದಾಗ ಶರೀರಕ್ಕೆ ಒಳ್ಳೆಯದಾಗತ್ತೆ ಅಥವಾ ಮನಸ್ಸಿಗೆ ಒಳ್ಳೆಯದಾಗತ್ತೆ, ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅನ್ನೋ ಭಾವನೆ ಒಂದು ಕಡೆ ಇದ್ದರೆ, ಯೋಗ ಅನ್ನೋದು ನೈಪುಣ್ಯ, ಯೋಗ ಅನ್ನೋದು ಕೌಶಲ್ಯ, ಯೋಗ ಅನ್ನೋದು ಸ್ಕಿಲ್. ಬರೀ ಒಂದು ಸ್ಕಿಲ್ ಅಲ್ಲ, ಇರೋ ಎಲ್ಲ ಸ್ಕಿಲ್ಸು ಸಹ ಯೋಗದಲ್ಲಿ ಬರುತ್ತೆ. ಅದಕ್ಕೆ ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಥ್ರೂ ಯೋಗ ಅಂತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಯೋಗ ಅವಶ್ಯಕತೆ. ಸೊ ಹಾಗಾಗಿ ಯೋಗ ಕರ್ಮಸು ಕೌಶಲಂ ಅಂದರೆ ಎಕ್ಸಲೆನ್ಸ್ ಇನ್ ದ ಫೀಲ್ಡ್ ಆಫ್ ಅಪ್ಲಿಕೇಶನ್ ಈಸ್ ಕಾಲ್ಡ್ ಯೋಗ. ಅಂದರೆ ಸಮಯ ಪ್ರಜ್ಞೆಯಿಂದ ಸರಿಯಾದ ರೀತಿ ಮಾಡುವ ಪ್ರತಿಯೊಂದು ಕೆಲಸ ಅದರ ಶ್ರೇಷ್ಠತೆಯಲ್ಲಿ ಅದು ಪರಿಪೂರ್ಣವಾದಾಗ ಅದನ್ನು ಯೋಗ ಅಂತಾರೆ. ಹಾಗಾಗಿ ಅರ್ಜುನ, ನೀನು ಮಾಡುವ ಕರ್ತವ್ಯ ಅದರಲ್ಲಿ ನಿನ್ನ ಶ್ರೇಷ್ಠತೆಯನ್ನು ತೋರಿಸು. ಎಲ್ಲೇ ಆಗಲಿ ಪ್ರತಿಯೊಬ್ಬರು ಏನು ಹೇಳ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ನಾನು ಮಾಡುವ ಕೆಲಸದಲ್ಲಿ ನನ್ನ ಶ್ರೇಷ್ಠತೆಯನ್ನು ತೋರಿಸ್ತೀನಿ, ಐ ಮೇಕ್ ಎ ಡಿಫರೆನ್ಸ್ ಇನ್ ಮೈ ವರ್ಕ್ ಅಂತ. ಸೊ ನಮ್ಮ ಶ್ರೇಷ್ಠತೆಯನ್ನು ನಾವು ತೋರಿಸ್ಬೇಕು. ನಮ್ಮಲ್ಲಿರುವ ಪ್ರತಿಯೊಬ್ಬರಲ್ಲೂ ಯೂನಿಕ್ ಕ್ವಾಲಿಟೀಸ್ ಇರುತ್ತೆ. ಅದನ್ನು ನಾವು ನಮ್ಮ ಕರ್ತವ್ಯದ ನಿರತದಲ್ಲಿ, ನಾವು ಕರ್ತವ್ಯ ಮಾಡುವುದರಲ್ಲಿ ತೋರಿಸುವಂಥದ್ದು. ಈ ಶ್ಲೋಕದಲ್ಲಿ ಭಗವಾನ್ ಕೃಷ್ಣ ನಮಗೆ ಹೇಳುವಂಥದ್ದು ಏನಂತ ಹೇಳಿದ್ರೆ, ಅರ್ಜುನಿಗೆ ಹೇಳ್ತಾನೆ, ಆದರೆ ನಾವೆಲ್ಲರೂ ಸಹ ಈ ಮಹಾಭಾರತದ ಅಂಶದಲ್ಲಿ ನಾವು ಪಾತ್ರಧಾರರು, ಅವನ ಸೂತ್ರಧಾರ. ಸೊ ಭಗವಾನ್ ಕೃಷ್ಣ ನಮಗೆ ಹೇಳುವಂಥದ್ದು, ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ನಿಮ್ಮ ಕೌಶಲ್ಯವನ್ನು ತೋರಿಸಿ. ಶೋ ಇನ್ ದ ಫೀಲ್ಡ್ ಆಫ್ ಎಕ್ಸಲೆನ್ಸ್ ಇನ್ ದ ಫೀಲ್ಡ್ ಆಫ್ ಅಪ್ಲಿಕೇಶನ್. ಹಾಗಾಗಿ ಏನಾಗುತ್ತೆ, ಯೋಗಾಭ್ಯಾಸ ಮಾಡಿದಾಗ ಶಾರೀರಿಕ, ಮಾನಸಿಕ, ಆಧ್ಯಾತ್ಮ ಚಿಂತನೆ ಪ್ರಗತಿ ಜೊತೆಗೆ ನಮ್ಮ ಇನ್ಹೆರೆಂಟ್ ಸ್ಪೆಷಲ್ ಕ್ವಾಲಿಟೀಸ್, ಯೂನಿಕ್ ಕ್ವಾಲಿಟೀಸ್ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿರುವ ಪ್ರತ್ಯೇಕತೆ ಅದು ಹೊರಗೆ ಬರುತ್ತೆ. ನಮಗೂ ಒಳ್ಳೆಯದಾಗತ್ತೆ, ಸಮಾಜಕ್ಕೂ ಒಳ್ಳೆಯದಾಗತ್ತೆ. ಈ ಶ್ಲೋಕದಲ್ಲಿ ನಮ್ಮ ಕೌಶಲ್ಯವನ್ನು ತೋರಿಸು ಅಂತ ಹೇಳುವಂಥದ್ದು ಭಗವಾನ್ ಕೃಷ್ಣನ ಸಂದೇಶ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.